ಇಲ್ಲಿ ತನಕ ಈಶ್ವರಪ್ಪ ಎಷ್ಟೇ ಸೆಳೆದರೂ ಕೂಡ ಮತ್ತೆ ಮೆತ್ತಗಾಗ್ಬಿಡ್ತಾ ಇದ್ರು. ಯಾಕಂದ್ರೆ ಈಶ್ವರಪ್ಪ ಹೇಳಿ ಕೇಳಿ ಪಕ್ಕಾ ಕಾರ್ಯಕರ್ತ. ಆದ್ರೆ ಈಗ ಎಲ್ಲೋ ಕಡೆ ಈಶ್ವರಪ್ಪ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಸ್ಪರ್ಧೆಯಿಂದ ಹಿಂದಕ್ಕೆ ಬರಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಖುದ್ದು ರಾಘವೇಂದ್ರ ಅವರ ವಿರುದ್ಧನೇ ಅವರು ಅಖಾಡಕ್ಕಿಳಿದಿದ್ದಾರೆ, ತೊಡೆ ತಟ್ಟಿದ್ದಾರೆ. ಈಗ ರಾಘವೇಂದ್ರ ಅವರಿಗೊಂದು ದೊಡ್ಡ ಸವಾಲು. ಎಲ್ಲೋ ಒಂದು ಕಡೆಗೆ ಈಶ್ವರಪ್ಪ ಏನೇ ಮಾತಾಡಿದ್ರು ಮೋದಿ ಕಾರ್ಯಕ್ರಮದ ತನಕ ಮಾತ್ರ ಮೋದಿ ಕಾರ್ಯಕ್ರಮಕ್ಕೆ ಬಂದುಬಿಡ್ತಾರೆ ನೋಡಿ ಅನ್ನುವಂಥ ಮಾತಿತ್ತು. ಆದರೆ ಮೋದಿ ಕಾರ್ಯಕ್ರಮಕ್ಕೂ ಕೂಡ ಹೋಗಲಿಲ್ಲ. ಮೋದಿ ನಮ್ಮ ದೇವರು, ನಾನು ಗೆದ್ದರೂ ಕೂಡ ಮೋದಿ ಜೊತೆ ಹೋಗೋವನೇ, ಅದರಲ್ಲೇನು ಪ್ರಶ್ನೆ ಇಲ್ಲ. ಆದರೆ ಯಾವುದೇ ಕಾರಣಕ್ಕೂ ನಾನು ಸ್ಪರ್ಧೆಯಿಂದ ಹಿಂದಕ್ಕೆ ಬರಲ್ಲ ಅಂತ ತುಂಬ ಸ್ಪಷ್ಟವಾಗಿ ಈಶ್ವರಪ್ಪ ಹೇಳಿಬಿಟ್ಟಿದ್ದಾರೆ. ನಿನ್ನೆ ಅವರು ಬಹುಶಃ ಪ್ರಥಮ ಬಾರಿ ಅನಿಸುತ್ತೆ ಅವರು ಮೋದಿ ಕಾರ್ಯಕ್ರಮಕ್ಕೆ ಮಿಸ್ ಆಗಿರುವಂಥದ್ದು ಪ್ರಥಮ ಬಾರಿ ಅಂತ ಅನಿಸುತ್ತೆ. ಅವರು ಕಾರ್ಯಕ್ರಮಕ್ಕೂ ಕೂಡ ಬರಲಿಲ್ಲ. ಈ ಮುಖಾಂತರ ಸಡ್ಡು ಹೊಡೆದಿದ್ದಾರೆ. ಬರೀ ನಿನ್ನೆ ಮಠ ಮಾನ್ಯಗಳು, ದೇವರು ದಿಂಡ್ರು ಈ ರೀತಿ ಈಶ್ವರಪ್ಪ ಸುತ್ತಾಡಿದ್ರು ವಿನಃ ಅಪ್ಪಿ ತಪ್ಪಿ ಶಿವಮೊಗ್ಗ ಕಾರ್ಯಕ್ರಮದಲ್ಲಿ ಅವರು ಕಾಣಿಸ್ಕೊಳ್ಳಿಲ್ಲ. ಈ ಮುಖಾಂತರ ಏನು ಅಂತಂದರೆ ಸ್ಪರ್ಧೆಗೆ ಇಳಿಯುವಂಥ ನನ್ನ ಮನೋಭಾವನೆ ಏನಿದೆಯಲ್ಲ, ನನ್ನ ಭಾವನೆ ಅದು ಅಚಲ, ನನ್ನ ನಿರ್ಧಾರ ಅಚಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಈಶ್ವರಪ್ಪ ರವಾನಿಸಿದ್ದಾರೆ. ಈಗ ಅವ್ರನ್ನ ಮನವೊಲಿಸೋದು ಹೆಂಗಪ್ಪ ಅನ್ನುವಂಥದ್ದೇ ಬಿ ಜೆ ಪಿಗೊಂದು ದೊಡ್ಡ ಸವಾಲಾಗಿರುವಂಥ ಸಂಗತಿ. ಇದಕ್ಕೆ ಸಂಬಂಧಪಟ್ಟಂಗೆ ಅರಗ ಜ್ಞಾನೇಂದ್ರ ಕೂಡ ನಿನ್ನೆ ಬಹಳ ಕಾನ್ಫಿಡೆನ್ಸಿಂದ ಮಾತಾಡಿದರು. ಇಲ್ಲ, ಈಶ್ವರಪ್ಪ ಅವರು ಪಕ್ಷದ ಹೇಳಿ ಕೇಳಿ ಕಟ್ಟಾ ಕಾರ್ಯಕರ್ತರು, ಕಟ್ಟಾ ನಾಯಕರು, ಅವರು ಎಂದೂ ಕೂಡ ತಪ್ಪು ಮಾಡಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ಇದೆಲ್ಲ ಆದಮೇಲೆ, ಅಂದರೆ ನಿನ್ನೆ ಕಾರ್ಯಕ್ರಮಕ್ಕೂ ಕೂಡ ಬರಲಿಲ್ಲವಲ್ಲ, ಇದೆಲ್ಲ ಆದಮೇಲೆ ಅರಗ ಜ್ಞಾನೇಂದ್ರ ಏನು ಹೇಳಿದ್ರು ಬನ್ನಿ ನೋಡೋಣ. ತಾವು ಕೂಡ ನೋಡಿ ಸರ್, ಈಶ್ವರಪ್ಪ ಇವು ಕಾರ್ಯಕ್ರಮ ಬರಬೇಕಾಗಿತ್ತು. ಕೊನೆ ಕ್ಷಣದಲ್ಲಿ ಕೂಡ ಅವ್ರು ಬರದಿರುವಂಥ ನಿರ್ಧಾರ ತೆಗೆದುಕೊಂಡ್ರು. ಸೊ ತಾವು ಕೂಡ ಅವ್ರ ಮನೆಗೆ ಹೋಗಿದ್ರಿ. ಯಾಕೆ ಸರ್, ಏನಿಲ್ಲ ಬೆಳವಣಿಗೆ ಆಯಿತು ಅಂತ? ಸರ್, ನಿಜವಾಗ್ಲೂ ದುಃಖಕರವಾದಂಥ ಸಂಗತಿ. ಈಶ್ವರಪ್ಪನವ್ರು ಇವತ್ತು ಹೊರಗೆ ಉಳಿಬಾರ್ದಾಗಿತ್ತು. ಅವರಿಗೂ ನಷ್ಟ, ನಮಗೂ ಕೂಡ ನೋವು. ಹೀಗಾಗಿ ಇನ್ನಾದರೂ ಕೂಡ ಅನೇಕ ದಿನಗಳಿದ್ದಾವೆ. ಇನ್ನು ಅವ್ರ ಮನಸ್ಸು ಬದಲಾವಣೆ ಆಗಲಿ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಯಾಕಂದರೆ ಈಶ್ವರಪ್ಪನವ್ರಿಗೆ ತುಂಬ ದೊಡ್ಡ ನಷ್ಟ ಆಗ್ತದೆ. ಏನೇ ಹೋರಾಟ ಏನೇ ಇದ್ದರೂ ಕೂಡ ಪಕ್ಷದ ಒಳಗಡೆ ಇದ್ದು ನಾವು ಆಂತರಿಕವಾಗಿ ನಾವು ಮಾಡಬೇಕೇ ಹೊರತು ಅದು ಚುನಾವಣೆಯ ಸಂದರ್ಭದಲ್ಲಿ ಈ ಸ್ಥಿತಿ ಒಳ್ಳೆಯದಾಗೋದಿಲ್ಲ, ಯಾರಿಗೂ ಒಳ್ಳೆಯದಾಗಲ್ಲ. ಮತ್ತು ಪಕ್ಷನಿಷ್ಠರು ಅಂತೇಳಿ ಹೇಳಿ ನಾವು ಹೇಳ್ಕೊಳ್ತೀವಲ್ಲ, ನಾನು ಈಶ್ವರಪ್ಪನವರು ಅಂತೂ ಹೇಳಲಿಕ್ಕೆ ಆಗೋದಿಲ್ಲ. ಇದು ಏನೇ ನೋವು ಇದ್ದರೂ ನಮ್ಮ ಹೊಟ್ಟೆ ಒಳಗೆ ನುಂಗಿ ಈ ಚುನಾವಣೆ ಮಾಡಬೇಕು. ಚುನಾವಣೆ ಆದ್ರ ಮೇಲೆ ನಾವೇನು ಮಾಡಬೇಕು, ಎಲ್ಲಿ ರಿಪೇರಿ ಮಾಡಬೇಕು, ಎಲ್ಲಿ ಸರಿ ಮಾಡಬೇಕು, ಮಾಡ್ಲಿಕ್ಕೆ ಬರ್ತದೆ ರೀ ಪ್ರಜಾಪ್ರಭುತ್ವ. ಮತ್ತು ಬಿ ಜೆ ಪಿ ಒಳಗಡೆ ಅಂಥದಕ್ಕೆಲ್ಲ ಅವಕಾಶಗಳಿದ್ದಾವೆ, ಅದನ್ನು ಮಾಡಬೇಕು. ಮತ್ತು ನಾವೆಲ್ಲ ಅವ್ರ ಎದುರುಗಡೆ ಚಿಕ್ಕವರು, ಈಶ್ವರಪ್ಪನವ್ರ ಎದುರುಗಡೆ. ಇವತ್ತು ಆಲ್ ಇಂಡಿಯಾ ಲೀಡರ್ಸ್ ಮನೆ ಒಳಗೆ ಹೋಗಿ ಬರೋಷ್ಟು ಸ್ವಾತಂತ್ರ್ಯ ಇದೆ ಈಶ್ವರಪ್ಪನವ್ರಿಗೆ. ಹೀಗಿದ್ದಾಗ ಯಾಕೆ ಅವರು ಡೀಲಿಂಗ್ ಆಗಬೇಕು ಪಕ್ಷದಿಂದ? ಇನ್ನಾದರೂ ಬರಲಿ ಅಂತ ಹಾರೈಸ್ತಾರೆ.